ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾರ ಸ್ಯಾಂಡಿ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂದರೆ, ನೀವೇನಾದರೂ ಯೂಟ್ಯೂಬ್ನಲ್ಲಿ ಅಥವಾ ಕ್ರೋಮ್ ಬ್ರೌಸರ್ನಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿಬಿಟ್ಟು ನೀವು IT ಸ್ಟುಡಿಯೋಗೆ ಮಾನಿಟೈಸ್ ಆಗಿರ್ಬೋದು, ಮತ್ತು ಟ್ಯಾಕ್ಸ್ ಹಾಕೋಕ್ಕಾಗಿರ್ಬೋದು, ಡಿಸ್ಕ್ರಿಪ್ಷನ್ ಹಾಕೋಕ್ಕಾಗಿರ್ಬೋದು, ತಮ್ಲೇನ್ ಹಾಕೋಕ್ಕಾಗಿರ್ಬೋದು. ಸೊ ಎದಕ್ಕಾದ್ರೂ ನೀವು ಓಪನ್ ಮಾಡ್ಕೊಂಡ್ರಿ ಅಂದರೆ ಅಲ್ಲಿ ನಿಮಗೆ ಹೊಸದಾಗಿ ಒಂದು ಆಪ್ಷನ್ ಸಿಗುತ್ತೆ ನೋಡಿ, ಆಲ್ಟರ್ನೇಟೆಡ್ ಕಂಟೆಂಟ್ ಅಂತೇಳಿ. ಸೊ ಇದನ್ನ ಆನ್ ಮಾಡ್ಕೋಬೇಕಾ, ಆಫ್ ಮಾಡ್ಕೋಬೇಕಾ, ನಾವೇನಾದರೂ ಇದನ್ನ ಏನು ಮಾಡದೆ ಹಾಗೆ ಬಿಟ್ಟರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೋಗಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಈ ಅಪ್ಡೇಟು ಒಂದು 4-5 ತಿಂಗಳಾಯಿತು ಬಂದು ಯೂಟ್ಯೂಬ್ನಲ್ಲಿ. ಇದು ಕ್ರೋಮ್ ಬ್ರೌಸರ್ನಲ್ಲಿ ಮಾತ್ರ ಇತ್ತು, ಇವಾಗ IT ಸ್ಟುಡಿಯೋದಲ್ಲಿ ಬಂದಿದೆ. ಏನಪ್ಪ ಇದು ಅಪ್ಡೇಟ್ ಅಂದರೆ, ನೀವೇನಾದರೂ AI ಜನರೇಟೆಡ್ ವೀಡಿಯೋಸ್ನ ಮಾಡ್ತಾ ಇದ್ರಿ ಅಂದರೆ ನೀವು ಎಸ್ ಅಂತ ಕೊಟ್ಕೋಬೇಕು. ಸೊ ನೀವೇನಾದರೂ AI ಜನರೇಟೆಡ್ ವೀಡಿಯೋ ಮಾಡ್ತಾ ಇಲ್ಲ ಅಂದರೆ ನೀವು ನೋ ಅಂತ ಕೊಟ್ಕೋಬೇಕು. ಸೊ ಏನಪ್ಪ AI ಅಂದರೆ, ಸೊ ಮುಂದೆ ವಿಡಿಯೋದು ತಿಳಿಸ್ಕೊಡ್ತೀನಿ ನಿಮಗೆ. ಸೊ ಇದು ಮೊದಲು ಕ್ರೋಮ್ ಬ್ರೌಸರ್ನಲ್ಲಿ ಮಾತ್ರ ಇತ್ತು. ಸೊ ತುಂಬಾ ಜನ ಎಲ್ಲ ಬರೀ ಯೂಟ್ಯೂಬ್ನಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತಾರೆ, ಕ್ರೋಮ್ ಬ್ರೌಸರ್ನಲ್ಲಿ ಯಾರು ಅಪ್ಲೋಡ್ ಮಾಡೋಂಗಿಲ್ಲ. 100 ಜನದಲ್ಲಿ ಒಂದು 10 ಜನ ಮಾತ್ರ ಕ್ರೋಮ್ ಬ್ರೌಸರ್ನಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. ಸೊ ಯೂಟ್ಯೂಬ್ ಆ್ಯಪ್ನಲ್ಲಿ ಈಸಿ ಆಗುತ್ತೆ, 6 ಜನದಿಂದ ಎಲ್ಲ ಯೂಟ್ಯೂಬ್ ಆ್ಯಪ್ನಲ್ಲಿ ಅಪ್ಡೇಟ್ ಮಾಡ್ತಾರೆ, ಅಂದರೆ ಅಪ್ಲೋಡ್ನ ಮಾಡ್ತಾರೆ. ಸೊ ಅವಾಗ ಅಲ್ಲಿ ಹೋಗಿ ಯಾರು ಎನ್ಬಲ್ಲ ಮಾಡ್ಕೊತಿದ್ದೆ ಇಲ್ಲ ಅದನ್ನು. ಅದಕ್ಕಾಗಿ ಇವಾಗ ಅದನ್ನ IT ಸ್ಟುಡಿಯೋದಲ್ಲಿ ತಂದಿದ್ದಾರೆ. ಸೊ ಏನಪ್ಪ ಇದು ಅಪ್ಡೇಟ್ ಅಂದರೆ, ಏನಾದರೂ AI ಜನರೇಟೆಡ್ ವೀಡಿಯೋಸ್ನ ಮಾಡ್ತಾ ಇದ್ರೆ ಅಂದರೆ ಇದನ್ನ ಎನ್ಬಲ್ಲ ಮಾಡ್ಕೋಬೇಕು. AI ಜನರೇಟೆಡ್ ವಿಡಿಯೋ ಏನಪ್ಪ ಅಂದರೆ, ಇವಾಗ ನೋಡಿ, ಮೊದಲು ನೀವು ಯಾವ ಥರ ವೀಡಿಯೋಸ್ನ ಮಾಡಿದರೆ ನೀವು ನೋನ ಕೊಡಬೇಕು, ಮತ್ತು ನೀವೇನಾದರೂ AI ಜನರೇಟ್ ವಿಡಿಯೋನ ಮಾಡಿದ್ದೀರಾ ಅಂದರೆ ಸೊ ಎಸ್ ಕೊಡಬೇಕಂತ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲು ನೋ ಯಾವುದಕ್ಕೆ ಕೊಡಬೇಕಂತ ತಿಳಿಸ್ಕೊಡ್ತೀನಿ. ನೀವೇನಾದರೂ ನಂತರ ಫೇಸ್ ತೋರಿಸ್ಕೊಂಡು ಸೊ ವಾಯ್ಸ್ ಓವರ್ನ ಕೊಟ್ಕೊಂಡು ವಿಡಿಯೋನ ಮಾಡ್ತಾ ಇದ್ದೀರಾ ಅಂದರೆ ಅದನ್ನ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇನ್ನೊಂದು ಏನಪ್ಪ ಅಂದರೆ, ಇವಾಗ ಬ್ಯಾಕ್ಗ್ರೌಂಡ್ನಲ್ಲಿ ಫೋಟೋಸ್ನ ಹಾಕ್ಕೊಂಡು ಸೊ ಗೂಗಲ್ನಲ್ಲಿ ಫೋಟೋ ಸಿಗ್ತಾವೆ ನೋಡಿ, ಅದನ್ನ ಯೂಸ್ ಮಾಡಿಕೊಂಡು ನೀವೇನಾದರೂ ವಾಯ್ಸ್ ಓವರ್ ಕೊಟ್ಟು ವೀಡಿಯೋಸ್ನ ಮಾಡ್ತಾ ಇದ್ದೀರಾ ಅಂದರೆ ಅವಾಗಲೂ ಕೂಡ ನೀವು ನೋ ಅಂತ ಕೊಡಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಇವಾಗ ನೋಡಿ, ಸೊ ಕಾರ್ಟೂನ್ ಬರ್ತಾವಲ್ಲ, ಇವಾಗ ನೀವು TVನಲ್ಲೆಲ್ಲ ನೋಡಿರ್ತೀರ, ಛೋಟಾ ಭೀಮು ಆ ಥರ ಬರ್ತಾವೆ ನೋಡಿ, ಆ ಥರ ನೀವೇನಾದರೂ ವಿಡಿಯೋನ ಮಾಡ್ತಾ ಇದ್ದೀರ ಅಂದರೆ ಸೊ ಅವಾಗಲೂ ಕೂಡ ನೀವು ನೋ ಕೊಡಿ. ಯಾಕಪ್ಪ ಅಂದರೆ ನೀವು ವಾಯ್ಸ್ನ ಯೂಸ್ ಮಾಡಿರ್ತಿರಲ್ಲ, ಸೊ 100% AI ವಿಡಿಯೋ ಆಗಿರೋಂಗಿಲ್ಲ. ಆ ರೀಸನ್ನಿಂದ ಆವಾಗಲೂ ಕೂಡ ನೀವು ನೋನ ಕೊಡಿ. ಮತ್ತು ನೀವೇನಾದರೂ ವಿಡಿಯೋ ಮಾಡುವಾಗ ಪಕ್ಕ ನೀವು ಮೋಡ್ ಆಗಿರ್ಬೋದು, ಬರ್ಡ್ಸ್ ಆಗಿರ್ಬೋದು, ಫೈರ್ ಆಗಿರ್ಬೋದು, ಈ ಥರ ಯಾವುದೇ ರೀತಿ ಅನಿಮೇಷನ್ ಎಫೆಕ್ಟ್ನ ಆ್ಯಡ್ ಮಾಡ್ತಾ ಇದ್ದಾರೆ ಅಂದರೆ ಆವಾಗಲೂ ಕೂಡ ನೋ ಕೊಡಿ. ಇನ್ನೊಂದೇನಪ್ಪ ಅಂದರೆ, ಸೊ ನೀವು ವಿಡಿಯೋ ಮಾಡುವಾಗ ಎಫೆಕ್ಟು ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಬರ್ತಾವೆ ನೋಡಿ, ರೀಲ್ಸ್ ಮಾಡೋರು ಎಫೆಕ್ಟ್ನ ಹಾಕಿರ್ತಾರೆ, ಆ ರೀತಿ ನೀವೇನಾದರೂ ಎಫೆಕ್ಟ್ನ ಯೂಸ್ ಮಾಡ್ತಾ ಇದ್ರು ಅಂದರೆ ಆವಾಗಲೂ ಕೂಡ ನೋ ಕೊಡಿ. ಇವಾಗ ನಿಮ್ಗೆ ಗೊತ್ತಾಯ್ತು ಅನ್ಕೊತೀನಿ ಸೊ ಯಾವ ವಿಡಿಯೋಗೆ ನೋ ಕೊಡಬೇಕಂತೇಳಿ. ಈಗ ಎಸ್ ಯಾವ ವಿಡಿಯೋಗೆ ಕೊಡಬೇಕಂತ ತಿಳಿಸ್ಕೊಡ್ತೀನಿ. ಇವಾಗ ಹೇಳಿದೆ ನಿಮಗೆ ಕಾರ್ಟೂನ್ ವೀಡಿಯೋಸು. ಸೊ ಕಾರ್ಟೂನ್ ವೀಡಿಯೋಸ್ನ ಮಾಡಿಕೊಂಡು ಅದ್ರ ಬ್ಯಾಕ್ಗ್ರೌಂಡು ಮ್ಯೂಸಿಕ್ನ ಆ್ಯಡ್ ಮಾಡ್ತಾ ಇದ್ರೆ ಅಂದರೆ ಆಗ ನೀವು ಎಸ್ ಕೊಡಬೇಕು. ಯಾಕಪ್ಪ ಅಂದರೆ ಸೊ ಫುಲ್ಲು ಕಂಪ್ಲೀಟಾಗಿ ಫೋನಲ್ಲಿ ಎಡಿಟ್ ಮಾಡೋದಾಗಿರುತ್ತೆ, ಅಂದರೆ AI ಜನರೇಟ್ ಮಾಡಿರೋ ವಿಡಿಯೋ ಆಗಿರುತ್ತೆ. ಆ ರೀತಿಯಿಂದ ಎಸ್ ಕೊಡಬೇಕು. ಇನ್ನೊಂದೇನಪ್ಪ ಅಂದರೆ, ಇವಾಗ ನೀವು ಬಾಡಿ ಯಾರ್ದು, ಫೇಸ್ ಯಾರ್ದು, ಸೊ ಈ ಥರ ವೀಡಿಯೋಸ್ನ ಮಾಡ್ತಾ ಇದ್ದಾರೆ ಅಂದರೆ ಆವಾಗಲೂ ಕೂಡ ನೀವು ಎಸ್ ಕೊಡಬೇಕು. ಮತ್ತು ನೆಕ್ಸ್ಟ್ ಏನಪ್ಪ ಅಂದರೆ, ನೀವು ಇನ್ಸ್ಟಾಗ್ರಾಮಲ್ಲಿ ತುಂಬಾ ವೈರಲ್ ಆಗಿತ್ತು ನೋಡಿ, ಮೋದಿಯವ್ರ ವಾಯ್ಸು ಮತ್ತು ರಾಹುಲ್ ಗಾಂಧಿಯವ್ರ ವಾಯ್ಸು. ಸೊ ಈ ರೀತಿ ವಾಯ್ಸ್ ಓವರ್ನ ಕೊಟ್ಟು ಅದನ್ನ AI ಜನರೇಟ್ ಮಾಡಿ ವಾಯ್ಸ್ನ ಚೇಂಜ್ ಮಾಡ್ತಾ ಇದ್ರು ನೋಡಿ, ಆ ಥರ ವೀಡಿಯೋಸ್ ನೀವು ಅಪ್ಲೋಡ್ ಮಾಡ್ತಾ ಇದ್ದಾರೆ ಅಂದರೆ ಆವಾಗಲೂ ಕೂಡ ನೀವು ಎಸ್ನ ಕೊಡಬೇಕು. ಇವಾಗ ನಿಮಗೆ ಗೊತ್ತಾಯ್ತು ಅನ್ಕೊತೀನಿ ಯಾವ್ಯಾಕೆ ಎಸ್ ಕೊಡಬೇಕು, ಯಾವ್ಯಾಕೆ ನೋ ಕೊಡಬೇಕು ಅಂತೇಳಿ. ನೀವೇನಾದರೂ ಕೊಡದೆ ಹಾಗೆ ಬಿಟ್ಟಿರಪ್ಪ ಅಂದರೆ ಸೊ ನಿಮ್ಮದು ಡಿಮಾನಿಟೈಸ್ ಕೂಡ ಆಗ್ಬೋದು. ಯಾಕಪ್ಪ ಅಂದರೆ ಯೂಟ್ಯೂಬ್ನವರು ಈ ರೀತಿ ಅಪ್ಡೇಟ್ನ ತಂದಿದ್ದಾರೆ. ಸೊ ಜನಗಳಿಗೆ ಗೊತ್ತಾಗುತ್ತೆ ಅದು ಯಾವುದು AI ಜನರೇಟೆಡ್ ವಿಡಿಯೋ ಮತ್ತು ಯಾವುದು AI ಜನರೇಟೆಡ್ ವಿಡಿಯೋ ಅಲ್ಲ ಅಂತೇಳಿ. ಆ ರೀಸನ್ನಿಂದ ನೀವು ಈ ರೀತಿ ಸೆಲೆಕ್ಟ್ನ ಮಾಡ್ಕೋಬೇಕು. ನೀವು ಸೆಲೆಕ್ಟ್ನ ಮಾಡ್ಕೊಳ್ಳಿಲ್ಲ ಅಂದರೆ ಸೊ ನಿಮ್ಮದು ಡಿಮಾನಿಟೈಸ್ ಕೂಡ ಆಗ್ಬೋದು. ಇವಾಗ ನಿಮಗೆ ಗೊತ್ತಾಯ್ತು ಅನ್ಕೊತೀನಿ ಸೊ ಏನಪ್ಪ ಆಪ್ಷನ್ನ ಎನ್ಬಲ್ ಮಾಡ್ಕೋಬೇಕು ಅಂತೇಳಿ. ನಿಮ್ಗೇನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.